Forces acting on 1 meter length of dam are shown in figure. Neglecting the weight of the dam, determine the resultant force acting on the dam. Find the point of intersection of the resultant with the base of the dam. ಈ ಡ್ಯಾಮ್ ಕೊಟ್ಟಿದ್ದಾರೆ, ಅದರ 1 ಮೀಟರ್ ಲೆಂತ್ ಮೇಲೆ forces acting on a 6 meter length of dam are shown. ಈ ಡ್ಯಾಮ್ ನ ಮೇಲೆ ಆಕ್ಟ್ ಆಗ್ತಾ ಇರುವ ಫೋರ್ಸಸ್ ಗಳನ್ನು ಕೊಟ್ಟಿದ್ದಾರೆ. ಡ್ಯಾಮ್ ನ ವೇಟ್ ಅನ್ನು ನೆಗ್ಲೆಕ್ಟ್ ಮಾಡಿ ರಿಸಲ್ಟೆಂಟ್ ಆಫ್ ಫೋರ್ಸ್, ಈ ಫೋರ್ಸ್ ಗಳ ರಿಸಲ್ಟೆಂಟ್ ಅನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಮತ್ತೆ ಫೈಂಡ್ ದಿ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದಿ ರಿಸಲ್ಟೆಂಟ್ ವಿತ್ ದಿ ಬೇಸ್ ಆಫ್ ದಿ ಡ್ಯಾಮ್. ಇದು ಬೇಸು, ಈ ಬೇಸ್ ನ ಮೇಲೆ ರಿಸಲ್ಟೆಂಟ್ ಎಲ್ಲಿ ಆಕ್ಟ್ ಆಗುತ್ತೆ ಅಂತ, ಅಂದ್ರೆ ರಿಸಲ್ಟೆಂಟ್ ನ ಲೊಕೇಶನ್ ಈ ಬೇಸ್ ಮೇಲೆ ಎಲ್ಲಿ ಬರುತ್ತೆ ಅಂತ ತೋರಿಸಲಿಕ್ಕೆ ಹೇಳಿದ್ದಾರೆ. ಈಗ ಫಸ್ಟ್ ಇದು ಪರ್ಪೆಂಡಿಕ್ಯುಲರ್, ಈ ಫೋರ್ಸ್ ಪರ್ಪೆಂಡಿಕ್ಯುಲರ್ ಆಗಿ ಆಕ್ಟ್ ಆಗ್ತಾ ಇದೆ. ಇದರ ಇದು ಮತ್ತೆ ಇದು 60 ಡಿಗ್ರೀಸ್, ಇದು 60 ಡಿಗ್ರೀಸ್, ನೆಕ್ಸ್ಟ್ ಇದು 60 ಡಿಗ್ರೀಸ್ ಆಗುತ್ತೆ. ಇಲ್ಲಿ 60 ಡಿಗ್ರೀಸ್ ಕೊಟ್ಟಿದ್ದಾರೆ ಅಂದ್ರೆ ಇದು 60 ಡಿಗ್ರೀಸ್, ಇದು 60 ಡಿಗ್ರೀಸ್ ಆದ್ರೆ ಇದು ಹಾರಿಜಾಂಟಲ್, ಇದು 60 ಡಿಗ್ರೀಸ್. ನೆಕ್ಸ್ಟ್ ಇದು ಬಾಕಿ ಉಳಿದ ಬಾಕಿ ಆಂಗಲ್ 30 ಡಿಗ್ರೀಸ್. ನೆಕ್ಸ್ಟ್ ಇದರ ಸೊ ಈ ಫೋರ್ಸ್ ಹಾರಿಜಾಂಟಲ್ ಗೆ 30 cos 30 ಹಾರಿಜಾಂಟಲ್, ಈ ಫೋರ್ಸ್ ನ ಹಾರಿಜಾಂಟಲ್ ಕಾಂಪೊನೆಂಟ್ 30 cos 30, ವರ್ಟಿಕಲ್ ಕಾಂಪೊನೆಂಟ್ 30 sin 30 ಆಗುತ್ತೆ. ನೆಕ್ಸ್ಟ್ ಸೊ ಇವು ಹಾರಿಜಾಂಟಲ್ ಕಾಂಪೊನೆಂಟ್ಗಳು, ಇವು ವರ್ಟಿಕಲ್ ಕಾಂಪೊನೆಂಟ್ಗಳು. ಈಗ ಬರೆಯೋಣ. Resolving forces horizontally, summation fx equal to summation fy equal to horizontal component 50 positive, positive x axis ಕಡೆ ಹೋಗ್ತಿದೆ. ನೆಕ್ಸ್ಟ್ 30 cos 30 ನೆಗೆಟಿವ್, ನೆಗೆಟಿವ್ x axis ಕಡೆ ಹೋಗ್ತಿದೆ. ಸೊ 30 cos 30 ನೆಗೆಟಿವ್ ಮೈನಸ್ ಸಮೇಶನ್ fx ಕ್ಯಾಲ್ಕುಲೇಟ್ ಮಾಡಿದಾಗ 24.019 ಕಿಲೋನ್ಯೂಟನ್ ಬರುತ್ತೆ. ನೆಕ್ಸ್ಟ್ ಸಮೇಶನ್ fy, ಇದು ಡೌನ್ವರ್ಡ್ ಫೋರ್ಸ್, ಇದು ನೆಕ್ಸ್ಟ್ ಸೊ ಮೈನಸ್ 60. ನೆಕ್ಸ್ಟ್ ಇನ್ನೊಂದು ಇದು 30 sin 30, ಇದು ಡೌನ್ವರ್ಡ್ ಫೋರ್ಸ್, ಸೊ ಇದು ಸಹ ಮೈನಸ್ 30 sin 30 ಮೈನಸ್. ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಸಮೇಶನ್ fy ಮೈನಸ್ 75 ಕಿಲೋನ್ಯೂಟನ್ ಬರುತ್ತೆ. ನೆಕ್ಸ್ಟ್ ರಿಸಲ್ಟೆಂಟ್ r equal to square root of summation fx square plus summation fy square. ಸಬ್ಸ್ಟಿಟ್ಯೂಟ್ ಮಾಡೋಣ. ಸಮೇಶನ್ fx ಮತ್ತೆ ಸಮೇಶನ್ fy, r ನಮಗೆ 78.75 ಕಿಲೋನ್ಯೂಟನ್ ಬರುತ್ತೆ. ರಿಸಲ್ಟೆಂಟ್ ಡೈರೆಕ್ಷನ್ r theta equal to tan inverse summation fy by summation fx, summation fy by summation fx ಸಬ್ಸ್ಟಿಟ್ಯೂಟ್ ಮಾಡೋಣ, theta ಬರುತ್ತೆ. ಈ ಸಮೇಶನ್ fx ಮತ್ತೆ ಸಮೇಶನ್ fy ಇವುಗಳ ಮೇಲೆ ನಮಗೆ ರಿಸಲ್ಟೆಂಟ್ ಯಾವ ಕ್ವಾಡ್ರಂಟ್ ಅಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಸಮೇಶನ್ fx ಪಾಸಿಟಿವ್, ಸಮೇಶನ್ fy ನೆಗೆಟಿವ್. ಸೊ ರಿಸಲ್ಟೆಂಟ್ ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ಬರುತ್ತೆ. ರಿಸಲ್ಟೆಂಟ್ ಮ್ಯಾಗ್ನಿಟ್ಯೂಡ್ 78.75 ಕಿಲೋನ್ಯೂಟನ್, 78.75 ಕಿಲೋನ್ಯೂಟನ್. ಮತ್ತೆ ಅದರ ಆಂಗಲ್ ಹಾರಿಜಾಂಟಲ್ ಗೆ 72.242 ಡಿಗ್ರೀಸ್. ಸೊ ರಿಸಲ್ಟೆಂಟ್ ಆಂಗಲ್ 72.242 ಡಿಗ್ರೀಸ್, ರಿಸಲ್ಟೆಂಟ್ ಮ್ಯಾಗ್ನಿಟ್ಯೂಡ್ 78.75 ಕಿಲೋನ್ಯೂಟನ್ಸ್. ಸೊ ರಿಸಲ್ಟೆಂಟ್ ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ಇದೆ ಅಂತ ಗೊತ್ತಾಯಿತು. ಈಗ ಎಕ್ಸಾಕ್ಟ್ ಆಗಿ ಬೇಸ್ ಮೇಲೆ ರಿಸಲ್ಟೆಂಟ್ ಎಲ್ಲಿ ಹಾದು ಹೋಗುತ್ತೆ ಅಂತ ತೋರಿಸಲಿಕ್ಕೆ ನಾವು ಎಲ್ಲಾ ಫೋರ್ಸ್ ಕಾಂಪೊನೆಂಟ್ ಗಳ ಮೂಮೆಂಟ್ ಅಬೌಟ್ ಸಿಂಗಲ್ ಕಾಮನ್ ಪಾಯಿಂಟ್ ಅನ್ನ ಆಗಿ ತಗೋಣ. ಈಗ ಫಸ್ಟ್ ಈ 50 ಕಿಲೋನ್ಯೂಟನ್ ಫೋರ್ಸ್ ಅನ್ನು ತಗೋಣ. ಇದು ಲೈನ್ ಆಫ್ ಆಕ್ಷನ್ ಮೇಲೆ ಹೀಗೆ ಹಾದು ಹೋಗುತ್ತೆ. ಇದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಪಾಯಿಂಟ್ O 2 ಮೀಟರ್ಸ್ ಆಗುತ್ತೆ. ಇದು ಅಬೌಟ್ ಪಾಯಿಂಟ್ O ಹೀಗೆ ರೊಟೇಟ್ ಆಗುತ್ತೆ. ಸೊ 50 into 2. ನೆಕ್ಸ್ಟ್ ಈ 60 ಕಿಲೋನ್ಯೂಟನ್ ಫೋರ್ಸ್, ಇದರ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಇದು ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮೂಲಕ ಹೀಗೆ ಹಾದು ಹೋಗುತ್ತೆ. ಇದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಪಾಯಿಂಟ್ O ಎಷ್ಟಾಗುತ್ತೆ ಅಂದ್ರೆ 2 ಮೀಟರ್ಸ್. ಇದು ಅಬೌಟ್ ಪಾಯಿಂಟ್ O ಹೇಗೆ ರೊಟೇಟ್ ಆಗುತ್ತೆ ಹೀಗೆ. ಸೊ 60 into 2, ಇದು ಸಹ ಕ್ಲಾಕ್ ವೈಸ್ ಮೂವ್ಮೆಂಟ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ 60 into 2 ಕ್ಲಾಕ್ ವೈಸ್ ಮೂವ್ಮೆಂಟ್ ಪ್ಲಸ್. ನೆಕ್ಸ್ಟ್ ಈ ಫೋರ್ಸ್ 30 cos 30, ಇದು ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮೂಲಕ ಹೀಗೆ ಹಾದು ಹೋಗುತ್ತೆ. ನೋಡಿ ಹೇಗೆ ಹಾದು ಹೋಗುತ್ತೆ. ಸೊ ಇದು ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮೂಲಕ ಹೀಗೆ ಹಾದು ಹೋಗುತ್ತೆ. ಇದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಪಾಯಿಂಟ್ O ಎಷ್ಟಾಗುತ್ತೆ ಅಂದ್ರೆ
ಇದು 1.25 sin 60, ಇದು 1.25, ಇದು 1.25, ಇದು 1.25, ಇದು ಆಂಗಲ್ 60 ಡಿಗ್ರೀಸ್, ಇದು 1.25. ಸೊ ಇದು ಕಾಂಪೊನೆಂಟ್ ಇದು ಈ ಡಿಸ್ಟೆನ್ಸ್ ಎಷ್ಟಾಗುತ್ತೆ ಅಂದ್ರೆ 1.25 sin 60, 1.25 sin 60, ಇದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಇದು ಅಬೌಟ್ ಪಾಯಿಂಟ್ O ಹೇಗೆ ರೊಟೇಟ್ ಆಗುತ್ತೆ, ಹೀಗೆ ಆಂಟಿ ಕ್ಲಾಕ್ ವೈಸ್ 30 cos 30 into 1.25 sin 60. ಇದು ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗ್ತದೆ, ಅದಕ್ಕೋಸ್ಕರ ಮೈನಸ್. ನೆಕ್ಸ್ಟ್ ಈ ಫೋರ್ಸ್ 30 sin 30, ಇದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಪಾಯಿಂಟ್ O ಎಷ್ಟಾಗುತ್ತೆ, ಇದು 1.25, ಇದು ಎಷ್ಟಾಗುತ್ತೆ ಅಂದ್ರೆ 1.25 cos 60, ಇದು ಆಂಗಲ್ 60, ಇದು 1.25, ಇದು 60, ಸೊ ಇದು 1.25 cos 60, ಸೊ ಇದು ಎಷ್ಟಾಗುತ್ತೆ ಅಂದ್ರೆ 0.65. ಟೋಟಲ್ ಎಷ್ಟಿದೆ, ಇದು 6 ಮೀಟರ್ಸ್. 6 ಮೀಟರ್ಸ್ ಮೇಲೆ ಇದನ್ನ ಮೈನಸ್ ಮಾಡೋಣ, 5.375 ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಗುತ್ತೆ. ಈ ಫೋರ್ಸ್ ಹೀಗೆ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮೇಲೆ ಬರುತ್ತೆ ಹೀಗೆ. ನೆಕ್ಸ್ಟ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಪಾಯಿಂಟ್ O ಎಷ್ಟು ಅಂದಾಗ 5.375 ಮೀಟರ್ಸ್. ಇದು ಅಬೌಟ್ ಪಾಯಿಂಟ್ O ಹೇಗೆ ರೊಟೇಟ್ ಆಗುತ್ತೆ, ಹೀಗೆ ಕ್ಲಾಕ್ ವೈಸ್ 30 sin 30 into 5.375 meters, 30 sin 30 into 5.375 meters. ಸೊ ಇದು ಅಬೌಟ್ ಮೊಮೆಂಟ್ ಅಬೌಟ್ O ಎಷ್ಟು ಬರುತ್ತೆ ಅಂದ್ರೆ ಇಷ್ಟು, ಮೊಮೆಂಟ್ ಅಬೌಟ್ O ಇಷ್ಟು ಕ್ಯಾಲ್ಕುಲೇಟ್ ಮಾಡಿದಾಗ ಇಷ್ಟು ಬರುತ್ತೆ. ನೆಕ್ಸ್ಟ್ ಡಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಪಾಯಿಂಟ್ O ಆಫ್ ರಿಸಲ್ಟೆಂಟಿನ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಪಾಯಿಂಟ್ O ಎಷ್ಟು ಅಂದಾಗ ಸಮೇಷನ್ MO by R. ನೆಕ್ಸ್ಟ್ ಸಮೇಷನ್ MO ಸಬ್ಸ್ಟಿಟ್ಯೂಟ್ ಮಾಡೋಣ, R ಸಬ್ಸ್ಟಿಟ್ಯೂಟ್ ಮಾಡೋಣ, ನಮಗೆ ಡಿ ಸಿಗುತ್ತೆ 3.46 ಮೀಟರ್ಸ್. ನೆಕ್ಸ್ಟ್ ಎಕ್ಸ್ ಇಂಟರ್ಸೆಪ್ಟ್ ಸಮೇಷನ್ MO by ಸಮೇಷನ್ FX. ಸಮೇಷನ್ MO ಸಬ್ಸ್ಟಿಟ್ಯೂಟ್ ಮಾಡೋಣ, ಸಮೇಷನ್ FY ಸಬ್ಸ್ಟಿಟ್ಯೂಟ್ ಮಾಡೋಣ, ಎಕ್ಸ್ ಇಂಟರ್ಸೆಪ್ಟ್ ಸಿಗುತ್ತೆ. Y ಇಂಟರ್ಸೆಪ್ಟ್ ಸಮೇಷನ್ MO by ಸಮೇಷನ್ FX ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ x ಮತ್ತೆ y ಇಂಟರ್ಸೆಪ್ಟ್ ಸಿಗುತ್ತೆ. ಸೊ ನಾವು ಏನೇನು ಫೈಂಡ್ ಔಟ್ ಮಾಡಿದ್ವಿ, ಸಮೇಷನ್ FX ಫೈಂಡ್ ಔಟ್ ಮಾಡಿದ್ವಿ, ಸಮೇಷನ್ FY ಫೈಂಡ್ ಔಟ್ ಮಾಡಿದ್ವಿ, R ಫೈಂಡ್ ಔಟ್ ಮಾಡಿದ್ವಿ, ಥೀಟಾ ಫೈಂಡ್ ಔಟ್ ಮಾಡಿದ್ವಿ, x ಇಂಟರ್ಸೆಪ್ಟ್ ಫೈಂಡ್ ಔಟ್ ಮಾಡಿದ್ವಿ, y ಇಂಟರ್ಸೆಪ್ಟ್ ಫೈಂಡ್ ಔಟ್ ಮಾಡಿದ್ವಿ, ಥೀಟಾ ಫೈಂಡ್ ಔಟ್ ಮಾಡಿದ್ವಿ, ಮತ್ತೆ ರಿಸಲ್ಟೆಂಟ್ ಯಾವ ಕ್ವಾಡ್ರೆಂಟ್ ಅಲ್ಲಿ ಇದೆ ಅಂತ ಫೈಂಡ್ ಔಟ್ ಮಾಡಿದ್ವಿ. ಸೊ ಈಗ ಇದು x ಇಂಟರ್ಸೆಪ್ಟ್ ಪಾಯಿಂಟ್ O ಇಂದ x ಇಂಟರ್ಸೆಪ್ಟ್ 3.634 ಮೀಟರ್ಸ್, y ಇಂಟರ್ಸೆಪ್ಟ್ ಹೀಗೆ ಸೆಪ್ಟ್ ಇದು y ಇಂಟರ್ಸೆಪ್ಟ್ O ಇಂದ ಇಲ್ಲಿವರೆಗೆ ಇದು y ಇಂಟರ್ಸೆಪ್ಟ್. ನೆಕ್ಸ್ಟ್ ಥೀಟಾ 72.242 ಡಿಗ್ರೀಸ್, 72.24 ಡಿಗ್ರೀಸ್. ರಿಸಲ್ಟೆಂಟ್ ಮ್ಯಾಗ್ನಿಟ್ಯೂಡ್ 78.75 ಕಿಲೋನ್ಯೂಟನ್ಸ್. ರಿಸಲ್ಟೆಂಟ್ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಇದೆ ಮತ್ತು ಅದು ಬೇಸ್ ಮೇಲೆ ಎಕ್ಸಾಕ್ಟ್ ಆಗಿ ಪಾಯಿಂಟ್ O ಇಂದ 3.634 ಮೀಟರ್ಗೆ ಹಾದು ಹೋಗುತ್ತೆ. ಸೊ ರಿಸಲ್ಟೆಂಟ್ ಬೇಸ್ ನ ಮೇಲೆ O ಪಾಯಿಂಟ್ ಇಂದ 3.634 ಮೀಟರ್ಸ್ ಈ ಡಿಸ್ಟೆನ್ಸ್ ಮೇಲೆ ಕ್ರಾಸ್ ಆಗುತ್ತೆ. ಇದು ರಿಸಲ್ಟೆಂಟ್ ನ ಲೊಕೇಶನ್ ಅಂತ ಹೇಳ್ತೀವಿ. ಸೊ ರಿಸಲ್ಟೆಂಟ್ ಯಾವಾಗಲೂ ಹಾರಿಜಾಂಟಲ್ಗೆ ಆಂಗಲ್ ಮಾಡುತ್ತೆ, ರಿಸಲ್ಟೆಂಟ್ ಯಾವಾಗಲೂ ಆಂಗಲ್ ಮಾಡೋದು ಹಾರಿಜಾಂಟಲ್ಗೆ. ಮತ್ತೆ ಇದು ಇದು ಡಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಸೊ ರಿಸಲ್ಟೆಂಟ್ ಯಾವ ಕ್ವಾಡ್ರೆಂಟ್ ಅಲ್ಲಿ ಇದೆ ಅಂತ ಹೇಗೆ ನೋಡಿದ್ವಿ, ಸಮೇಷನ್ FX ಪಾಸಿಟಿವ್, ಸಮೇಷನ್ FY ನೆಗೆಟಿವ್. ಸೊ ರಿಸಲ್ಟೆಂಟ್ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಇದೆ ಅಂತ ನಾವು ಫೈಂಡ್ ಔಟ್ ಮಾಡಿದ್ವಿ. ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಯಾವುದೇ ಮಿಸ್ಟೇಕ್ಸ್ ಇದ್ರೆ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ, ನಾವು ಆದಷ್ಟು ಪ್ರಯತ್ನ ಮಾಡ್ತೀವಿ ಅದನ್ನ ಸರಿ ಮಾಡಿ.